ವರ್ಷವೇ ಅಪಾಯ ಎಂದ ತಲೆಗೆ ರಕ್ಷಣೆ ಶಿರಸ್ತ್ರಾಣದಿಂದ ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ. ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ, ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ. ಇದೇ ಸೆಪ್ಟೆಂಬರ್ 9ರಿಂದ 14ರವರೆಗೆ ರೆಡ್ ಎಫ್ಎಂ ಆರ್ಜೆಸ್ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ. ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ. ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ಕೇಳಿ, ಮಸ್ತ್ ಮಜಾ ಮಾಡಿ. 93.5 ರೆಡ್ ಎಫ್ಎಂ ಮಸ್ತ್ ಮಜಾ ಮಾಡಿ. ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್. ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ 1066 ಗೆ ಕರೆ ಮಾಡಿ. ಅಪೋಲೋ 5G ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ. ಪವರ್ಡ್ ಬೈ ಫೀನಿಕ್ಸ್ ಸುಜುಕಿ. ಈಗ ಫೀನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆವೆನಿಸ್ ಖರೀದಿಸಿ ಹೊಚ್ಚ ಹೊಸ 4 ಕಲರ್ ಆಪ್ಷನ್ಸ್ ನೊಂದಿಗೆ. ಪ್ರಿಂಟ್ ಪಾರ್ಟ್ನರ್ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿ. ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್. ಸೂಪರ್ ಹಿಟ್ 93.5 ರೆಡ್ ಎಫ್ ಎಂ ವತಿಯಿಂದ ನಡೀತಾ ಇರುವಂಥ ಗಣೇಶ ಬಂದ ಹೆಲ್ಮೆಟ್ ತಂದ ಕಾರ್ಯಕ್ರಮ ಇವತ್ತು 2ನೇ ದಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಹುಡುಗರಿಗೆ ಸ್ಟೂಡೆಂಟ್ಸಿಗೆ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗಿಯಾಗಿದ್ವಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇವತ್ತು ಶೇಷಾದ್ರಿಪುರಂ ಕಾಲೇಜಿನ ಪ್ರಿನ್ಸಿಪಲ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಹೇಗಿತ್ತು ಅವ್ರಿಗೆ ಈ ಒಂದು ಪ್ರೋಗ್ರಾಮಲ್ಲಿ ಅಸೋಸಿಯೇಟ್ ಆಗೋದಕ್ಕೆ ಏನು ಇನ್ಸ್ಪಿರೇಷನ್ ಆಯಿತು ಅನ್ನೋದನ್ನು ಅವ್ರ ಹತ್ರನೇ ಕೇಳೋಣ. ನಮಸ್ತೆ ಮೇಡಮ್. ಸುಮಾರು 7 ವರ್ಷಗಳಿಂದ ರೆಡ್ ಎಫ್ ಎಮ್ ಅವರು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಸತತವಾಗಿ ನೀವು ಇದಕ್ಕೆ ಸಪೋರ್ಟ್ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ. ಈ ಒಂದು ಕಾಸ್ಗೆ ನೀವು ಸಪೋರ್ಟ್ ಮಾಡೋದಕ್ಕೆ ನಿಮ್ಗೆ ಏನು ಪ್ರೇರೇಪಣೆ, ನಿಮ್ಗೆ ಏನಕ್ಕೆ ಇದಕ್ಕೆ ಒಂದು ಅಸೋಸಿಯೇಟ್ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತು? ನಾವು ಸಂಸ್ಥೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರೋದೇ ಸೊಸೈಟಿಗೆ ಎಜುಕೇಟ್ ಮಾಡೋದಕ್ಕೆ. ಸೊ ಹಾಗಾಗಿ ಇದು ಒಂದು ಎಜುಕೇಷನ್, ಇದು ಇಂಪಾರ್ಟೆಂಟ್. ಟ್ರಾಫಿಕ್ ರೂಲ್ ಫಾಲೋ ಮಾಡೋದ್ರಿಂದ ಆಕ್ಸಿಡೆಂಟಲ್ ಡೆತ್ ಇದು ಏನು ಜಾಸ್ತಿ ಇದೆ ಅದು ಕಡಿಮೆ ಮಾಡೋದಕ್ಕೋಸ್ಕರ ಇದೊಂದು ನಾವು ಪ್ರಯತ್ನ ಮಾಡಬೇಕು ಅಂತ ನಮಗನ್ನಿಸ್ತು. ಆ ರೀತಿ ರೆಡ್ ಎಫ್ ಎಮ್ ಅವರು ಇಂಥದ್ದೇ ಹಲವಾರು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಇದೊಂದೇ ಅಲ್ಲ, ಅವರು ಟೊಬ್ಯಾಕೋ ಅವೇರ್ನೆಸ್, ಡ್ರಗ್ ಅವೇರ್ನೆಸ್, ಈ ರೀತಿ ಹಲವಾರು ಕಾರ್ಯಕ್ರಮ ಮಾಡ್ತಾರೆ. ಸೊ ಈ ಆಕ್ಸಿಡೆಂಟ್, ಟೊಬ್ಯಾಕೋ, ಡ್ರಗ್ ಇದೆಲ್ಲ ನಮ್ಮ ಯಂಗ್ಸ್ಟರ್ಸಲ್ಲಿ ಜಾಸ್ತಿ ಕಂಡು ಬರೋದು. ಸೊ ಹಾಗಾಗಿ ಇದನ್ನ ನಾವು ನಮ್ಮಲ್ಲಿ ಯಾರು ಮಕ್ಕಳಿದ್ದಾರೆ, ಟೀನೇಜರ್ಸ್ ಯಾರಿದ್ದಾರೆ, ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಮ್ಮ ಡ್ಯೂಟಿ ಅದು. ಸೊ ಹಾಗಾಗಿ ನಾವು ರೆಡ್ ಎಫ್ ಎಮ್ ಜೊತೆ ಅಸೋಸಿಯೇಟ್ ಆಗೋದಕ್ಕೆ ನಮಗೆ ಇದೊಂದು ವಿ ಫೀಲ್ ಪ್ರೌಡ್ ಅಂತ ಹೇಳ್ಬೋದು ನಾವು. ಈ ಥರ ಟ್ರಾಫಿಕ್ ರೂಲ್ಸ್ಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋ ಅಂಥದ್ದು ಇದೇ ಮೊದಲನೇದಾ, ಅಥವಾ ಈ ಥರ ಟ್ರಾಫಿಕ್ ಪೊಲೀಸವ್ರ ಜೊತೆ ಏನಾದರೂ ನೀವು ಅಸೋಸಿಯೇಟ್ ಆಗಿ ಸ್ಟೂಡೆಂಟ್ಸಿಗೆ ಅವೇರ್ನೆಸ್ ಮೂಡಿಸೋ ಅಂತ ಏನಾದ್ರು ಪ್ರೋಗ್ರಾಮ್ಸ್ ಮಾಡ್ತೀರಾ ಕಾಲೇಜ್ನಲ್ಲಿ? ಹೌದು, ಮಾಡ್ತೀವಿ. ನಾವು ಟ್ರಾಫಿಕ್ ಅವೇರ್ನೆಸ್ ವೀಕ್ ಅಂತ ಫಾಲೋ ಮಾಡ್ತೀವಿ. ಮತ್ತು ನಾವು ನಮ್ಮ ಟ್ರಾಫಿಕ್ ಪೊಲೀಸ್ ಅವರಿಂದ ಬಂದು ಅವರು ನಮ್ಮ ಮಕ್ಕಳನ್ನ ಅಡ್ರೆಸ್ ಮಾಡ್ತಾರೆ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು ಎಷ್ಟು ಅವಶ್ಯಕತೆ ಮತ್ತು ಯಾವ ಯಾವ ಚಾಲೆಂಜಸ್ ಇರುತ್ತೆ, ನೀವು ಅಕಸ್ಮಾತ್ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಇದರಿಂದ ಏನೆಲ್ಲ ಅನಾಹುತ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಅವ್ರು ಬಹಳ ಚೆನ್ನಾಗಿ ನಮ್ಮ ಮಕ್ಕಳಿಗೆ ಎಜುಕೇಟ್ ಮಾಡ್ತಾರೆ. ಸೊ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರ್ತೀವಿ. ನಿಮ್ಮ ಕಾಲೇಜ್ ಹೇಗಿದ್ರು ರಿಂಗ್ ರೋಡ್ ಪಕ್ಕದಲ್ಲೇ ಇದೆ. ಅದಕ್ಕಾಗಿ ನೀವು ಇನ್ನೂ ಹೆಚ್ಚು ಪ್ರಿಕಾಷನ್ಸ್ನ ತಗೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ರಿಂಗ್ ರೋಡಲ್ಲಿ ನಮಗೆ ಗೊತ್ತಿರೋ ಹಾಗೆ ತುಂಬ ಸ್ಪೀಡಲ್ಲಿ ವೆಹಿಕಲ್ಸ್ ಮೂವ್ ಆಗ್ತಾ ಇರುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ ಬರಬೇಕಾದ್ರೆ ಹೋಗಬೇಕಾದ್ರೆ ರಿಂಗ್ ರೋಡ್ ದಾಟ್ಕೊಂಡೇ ಬರಬೇಕು ನಿಮ್ಮ ಕಾಲೇಜಿಗೆ. ಸೊ ಇದಕ್ಕೋಸ್ಕರ ನೀವು ನಿಮ್ಮ ಕಾಲೇಜ್ ಪ್ರಿಮಿಸಸ್ಸಲ್ಲಿ ನೀವು ಯಾವ ಪ್ರಿಕಾಷನ್ಸ್ನ ತಗೊಂಡಿದ್ದೀರಾ ಅಟ್ ಪ್ರೆಸೆಂಟ್? ನಮ್ಮ NSS ಅಂಡರಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ರೋಡ್ ಅವೇರ್ನೆಸ್, ಇದರಲ್ಲಿ ಟ್ರಾಫಿಕ್ ರೂಲ್ ಅವೇರ್ನೆಸ್ ಬಗ್ಗೆ. ಮತ್ತು ನಾವೀಗ ನಮ್ಮ ಕಾರ್ಪೊರೇಷನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ಹಂಪ್ಸ್ನೆಲ್ಲ ಇದು ಮಾಡಿದ್ವಿ. ಯಾಕಂದರೆ ನೀವು ಹೇಳ್ದಾಗೆ ಸ್ಪೀಡ್ ಇರೋದ್ರಿಂದ ಸ್ಪೀಡ್ ಲಿಮಿಟ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹಂಪ್ಸ್ನೆಲ್ಲ ನಾವು ರಿಕ್ವೆಸ್ಟ್ ಮಾಡಿ ಅವರು ಅದೆಲ್ಲ ನಮಗೆ ಸಹಕಾರ ನೀಡಿದ್ದಾರೆ. ಅವರು ಹಂಪ್ಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಈ ಕರ್ವಿಂಗಲ್ಲಿ ಏನಿದೆ ಅಲ್ಲೂ ಸಹ ಬ್ಯಾರಿಕೇಡ್ ಇರಲಿಲ್ಲ. ಸೊ ಅಲ್ಲೂ ಸುಮಾರು ಆಕ್ಸಿಡೆಂಟ್ಸ್ ಆಗ್ತಾಯಿತ್ತು. ಸೊ ನಮ್ಮ ರಿಕ್ವೆಸ್ಟ್ ಮೇರೆಗೆ ನಮಗೆ ಟ್ರಾಫಿಕ್ ಪೊಲೀಸ್ ಅವರು ಅಲ್ಲಿ ಬ್ಯಾರಿಕೇಡ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಸುಮಾರು ನಮಗೆ ಸಹಾಯ ಮಾಡಿದ್ದಾರೆ. ಸೊ ಆ ರೀತಿ ನಾವು ನಮ್ಮ ಮಕ್ಕಳಿಗೂ ಸಹ ಒಂದು ಒಳ್ಳೆ ಸೇಫ್ ಎನ್ವೈರನ್ಮೆಂಟ್ ಕೊಡೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಕೇಳಿದ್ರಲ್ಲ, ಇದಿಷ್ಟು ಶೇಷಾದ್ರಿಪುರಂ ಕಾಲೇಜಿನ ಪ್ರಿನ್ಸಿಪಲ್ ಆದಂಥ ಅವರ ಮಾತು. ಮಕ್ಕಳಿಗೆ ಟ್ರಾಫಿಕ್ ಅವೇರ್ನೆಸ್ಗೋಸ್ಕರ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ಈ ಕಾಲೇಜ್ ಮಾಡಿಕೊಟ್ಟಿದೆ. ಹಾಗೆ ಅವರಿಗೆ ಪ್ರತಿ ವರ್ಷ ಕಾಲೇಜ್ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಹಾಗೆ ಹೇಗೆ ಡ್ರೈವ್ ಮಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಿಕಾಷನ್ಸ್ನ ತಗೊಂಡು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ.
ಇವತ್ತು ನಾವು ರೆಡ್ ಎಫ್ ಎಂ ನಡೆಸ್ತಾ ಇರುವಂಥ ಗಣೇಶ ಬಂದ ಹೆಲ್ಮೆಟ್ ತಂದ ಕಾರ್ಯಕ್ರಮದಲ್ಲಿ ಶೇಷಾದ್ರಿಪುರಂ ಕಾಲೇಜ್ನಲ್ಲಿ ನಡೆಸಿದಂಥ ಪ್ರೋಗ್ರಾಮ್ ತುಂಬ ಸಕ್ಸಸ್ಫುಲ್ ಆಗಿತ್ತು. ಇನ್ನು 4 ದಿನಗಳ ಕಾಲ ಈ ಒಂದು ಪ್ರೋಗ್ರಾಮ್ ಹೀಗೆ ನಡೆಯಲಿದೆ. ನೋಡ್ತಾ ಇರಿ ಈಡನ್ಸ್ ನ್ಯೂಸ್.